ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ಹಿಂದಿನ ವಿಡಿಯೋದಲ್ಲಿ ನಾವು ಏಕಲವ್ಯನ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಮಹಾಭಾರತದ ಮತ್ತೋರ್ವ ಪ್ರಮುಖ ವ್ಯಕ್ತಿಯಾದಂತಹ ಬಾರ್ಬರಿಕನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬಾರ್ಬರಿಕನ ಬಗ್ಗೆ ವ್ಯಾಸ ಮಹಾಭಾರತದಲ್ಲಿ ನಮಗೆ ನೋಡಲಿಕ್ಕೆ ಏನೂ ಕೂಡ ಸಿಗೋದಿಲ್ಲ. ಆದರೆ ಜನಪದ ಮಹಾಭಾರತದಲ್ಲಿ ನಮಗೆ ಇದನ್ನು ನೋಡಲಿಕ್ಕೆ ಸಿಗುತ್ತೆ. ಬಾರ್ಬರಿಕ ಅವನು ಭೀಮ ಮತ್ತು ಹಿಡಿಂಬೆಯ ಮೊಮ್ಮಗ, ಘಟೋತ್ಕಚ ಮತ್ತು ಮೌರ್ವಿಯ ಮಗ. ಇವನು ಹಿಂದಿನ ಜನ್ಮದಲ್ಲಿ ಒಬ್ಬ ಯಕ್ಷನಾಗಿರ್ತಾನೆ. ಕಾರಣಾಂತರಗಳಿಂದ ಯಾರದೋ ಒಂದು ಶಾಪದಿಂದ ಇವನು ಮುಂದಿನ ಜನ್ಮದಲ್ಲಿ ರಾಕ್ಷಸನಾಗುವಂತೆ ಶಾಪವನ್ನು ಪಡ್ಕೊಂಡಿರ್ತಾನೆ. ಆದರೆ ಹಿಂದಿನ ಜನ್ಮದ ಪರಾಕ್ರಮ ಅದು ಮುಂದಿನ ಜನ್ಮಕ್ಕೆ ಅನುವರ್ತನೆಗೊಂಡಿರುತ್ತೆ. ಮುಂದುವರೆದು ಇವನು ಹುಟ್ಟುವಾಗಲೇ ಸಕಲ ಶಕ್ತಿ ಸಂಪನ್ನನಾಗಿರ್ತಾನೆ. ಯಾವಾಗ ಶಿವನ ಕುರಿತು ತಪಸ್ಸನ್ನು ಮಾಡ್ತಾನೋ ಆಗ ಶಿವ ಇವನಿಗೆ 3 ಬಾಣಗಳನ್ನು ದಯಪಾಲಿಸಿರ್ತಾನೆ. ಆ 3 ಬಾಣಗಳು ಎಷ್ಟು ಪ್ರಬಲವಾಗಿರುತ್ತೆ ಅಂತ ಹೇಳಿದ್ರೆ, ಆ 3 ಬಾಣಗಳನ್ನು ಬಾರ್ಬರಿಕ ಒಮ್ಮೆಲೇ ಪ್ರಯೋಗವನ್ನು ಮಾಡಿದ್ರೆ ಮೊದಲನೆಯ ಬಾಣ ಯಾರ್ಯಾರನ್ನು ಕೊಲ್ಲಬೇಕು ಅನ್ನುವಂತಹದಷ್ಟನ್ನು ಕೂಡ ನಿರ್ಧಾರ ಮಾಡ್ಕೊಂಡು ಬರ್ತಾ ಇರುತ್ತೆ. ಎರಡನೆಯ ಬಾಣ ಅದು ಹೋಗಿ ಯಾರನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹದ್ದನ್ನು ನಿರ್ಧಾರ ಮಾಡ್ಕೊಂಡು ಬರ್ತಾ ಇರುತ್ತೆ. ಮೂರನೆಯ ಬಾಣ ಹೋಗಿ ಯಾರನ್ನು ಕೊಲ್ಲಬೇಕೋ ಅವರೆಲ್ಲರನ್ನೂ ಕೂಡ ಕೊಂದು ಬರ್ತಾ ಇರುತ್ತೆ. ಆ ರೀತಿಯಾದಂತಹ ಪ್ರಬಲವಾದಂತಹ ಬಾಣಗಳು ಈ 3 ಬಾಣಗಳಾಗಿರ್ತವೆ. ಯಾವಾಗ ಮಹಾಭಾರತ ಯುದ್ಧ ಇನ್ನೇನು ಆರಂಭ ಆಗಬೇಕು ಅನ್ನುವಂತಹ ಯೋಚನೆಯಲ್ಲಿರುತ್ತೋ ಆಗ ಕೃಷ್ಣ ಬಾರ್ಬರಿಕನನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾನೆ. ಬಾರ್ಬರಿಕ ತನ್ನ ಬಗ್ಗೆ ಕೃಷ್ಣನಿಗೆ ಹೇಳಿದಂತಹ ಸಂದರ್ಭದಲ್ಲಿ ಕೃಷ್ಣನಿಗೂ ಕೂಡ ಬಾರ್ಬರಿಕನನ್ನು ಪರೀಕ್ಷೆ ಮಾಡಬೇಕು ಅನ್ನುವಂಥ ಮನಸ್ಸಾಗಿರುತ್ತೆ. ಯಾಕಂತ ಹೇಳಿದ್ರೆ ಬಾರ್ಬರಿಕ ಕೃಷ್ಣನ ಪರಮ ಭಕ್ತ. ಆಗ ಕೃಷ್ಣ ಬಾರ್ಬರಿಕನನ್ನು ಒಂದು ಆಲದ ಮರದ ಬಳಿ ಕರೆದುಕೊಂಡು ಹೋಗಿ ಈ ಮರದಲ್ಲಿರುವಂತಹ ಎಲ್ಲ ಎಲೆಗಳನ್ನು ಕೂಡ ಈ 3 ಬಾಣಗಳನ್ನು ಒಮ್ಮೆಲೇ ಪ್ರಯೋಗ ಮಾಡೋದ್ರ ಮುಖಾಂತರ ಅಷ್ಟೂ ಎಲೆಗಳನ್ನು ಬೀಳಿಸು ಅಂತ ಹೇಳ್ತಾರೆ. ಕೃಷ್ಣನಿಗೆ ಒಂದು ಗ್ಯಾರಂಟಿ ಇರುತ್ತೆ ಏನಂತ ಹೇಳಿದ್ರೆ, ನಮಗೆ ಕಣ್ಣಿಗೆ ಕಾಣುವಂತಹ ಎಲೆಗಳನ್ನು ಬೀಳಿಸ್ಬೋದು, ಆದರೆ ಮರದ ಹಿಂಭಾಗದಲ್ಲಿರುವಂತಹ ಎಲೆಗಳು ಅದು ಬಾರ್ಬರಿಕನಿಗೆ ಕಾಣೋದಿಲ್ಲ. ಹೇಗೆ ತಾನೇ ಬೀಳಿಸಿಯಾನು ಅಂಥೇಳಿ ಈ ಸವಾಲನ್ನು ಒಡ್ಡಿರ್ತಾನೆ. ಆಗ ಯಾವಾಗ ಬಾರ್ಬರಿಕನಿಗೆ ಈ ಸವಾಲು ಒಪ್ಪಿಗೆ ಆಗುತ್ತೋ ಆಗ ತನ್ನ 3 ಬಾಣಗಳನ್ನು ಕೂಡ ಒಮ್ಮೆಲೆ ಪ್ರಯೋಗ ಮಾಡ್ತಾನೆ. ಮೊದಲನೆಯ ಬಾಣ ಹೋಗಿ ಅಷ್ಟೂ ಎಲೆಗಳನ್ನು ಗುರುತು ಮಾಡಿಕೊಂಡು ಬಂದರೆ ಮೂರನೆಯ ಬಾಣ ಹೋಗಿ ಅಷ್ಟೂ ಎಲೆಗಳನ್ನು ಮಾತ್ರ ಕೆಳಗೆ ಬೀಳಿಸಿಬಿಡುತ್ತೆ. ಸ್ವತಃ ಕೃಷ್ಣನಿಗೂ ಕೂಡ ಬಾರ್ಬರಿಕನ ಪರಾಕ್ರಮದ ಬಗ್ಗೆ ಆಶ್ಚರ್ಯ ಆಗತ್ತೆ. ಅದೇ ಕಾರಣಕ್ಕೆ ಕೃಷ್ಣ ಬಾರ್ಬರಿಕನ ಬಳಿ ನೀನು ಮಹಾಭಾರತ ಯುದ್ಧದಲ್ಲಿ ಯಾರ ಪರವಾಗಿ ಯುದ್ಧವನ್ನು ಮಾಡ್ತೀಯಾ ಅಂಥೇಳಿ ಕೇಳ್ತಾನೆ. ಆಗ ಬಾರ್ಬರಿಕ ಹೇಳ್ತಾನೆ, ನಾನು ನನ್ನ ಪೂರ್ವಜರಿಗೆ ಹಿರಿಯರಿಗೆ ಒಂದು ಮಾತನ್ನು ಕೊಟ್ಟಿದ್ದೀನಿ. ಅದೇನಂತ ಹೇಳಿದ್ರೆ, ನಾನು ಯಾವತ್ತೂ ಕೂಡ ಯುದ್ಧದಲ್ಲಿ ಪ್ರಬಲವಾಗಿರುವಂಥವರ ಪರವಾಗಿ ಯುದ್ಧವನ್ನು ಮಾಡೋದಿಲ್ಲ. ಯಾರು ಕಡಿಮೆ ಬಲವನ್ನು ಹೊಂದಿರ್ತಾರೋ, ಅಸಹಾಯಕರಾಗಿರ್ತಾರೋ ಅವರ ಪರವಾಗಿ ಯುದ್ಧವನ್ನು ಮಾಡ್ತೀನಿ ಅಂಥೇಳಿ. ಆಗ ಕೃಷ್ಣ ಹೇಳ್ತಾನೆ, ಪಾಂಡವರು ಹೊಂದಿರುವಂತಹದ್ದು 7 ಅಕ್ಷೌಹಿಣಿ ಸೈನ್ಯ, ಹಾಗೆ ಕೌರವರು 11 ಅಕ್ಷೌಹಿಣಿ ಸೈನ್ಯವನ್ನು ಹೊಂದಿದ್ದಾರೆ ಅಂಥೇಳಿ. ಆಗ ಬಾರ್ಬರಿಕ ನಾನು ಪಾಂಡವರ ಪರವಾಗಿ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಬಾರ್ಬರಿಕ ಕೃಷ್ಣನನ್ನು ನೀನು ಯಾರ ಪರ ಇದೆಯಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಕೃಷ್ಣ ಹೇಳ್ತಾನೆ, ನಾನು ಪಾಂಡವರ ಪರ ಅಂಥೇಳಿ. ಆಗ ಬಾರ್ಬರಿಕ ನಕ್ಕು ಅವನು ಹೇಳ್ತಾನೆ, ಕೃಷ್ಣ ನೀನಿದ್ದ ಕಡೆ ನಾನಿರೋದಿಲ್ಲ. ಯಾಕಂತ ಹೇಳಿದ್ರೆ ನೀನಿದ್ದ ಕಡೆ ಅದು ಸೈನ್ಯ ಪ್ರಬಲವಾಗಿರುತ್ತೆ. ಅದೇ ಕಾರಣಕ್ಕೆ ನಾನು ಕೌರವರ ಪರವಾಗಿರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಕೃಷ್ಣನಿಗೆ ಗೊತ್ತಿರುತ್ತೆ, ಒಂದು ವೇಳೆ ಬಾರ್ಬರಿಕ ಯುದ್ಧಕ್ಕೆ ಬಂದರೆ ಒಂದೇ ದಿನದಲ್ಲಿ ಇಡೀ ಮಹಾಭಾರತ ಯುದ್ಧವನ್ನು ಮುಗಿಸ್ಬಿಡ್ತಾನೆ ಅಂಥೇಳಿ. ಅದೇ ಕಾರಣಕ್ಕೆ ನೀನು ನನ್ನ ಭಕ್ತನಲ್ವಾ, ಹಾಗಾದರೆ ನಾನು ಹೇಳಿದಂತಹ ಒಂದು ಮಾತನ್ನು ನೆರವೇರಿಸ್ತೀಯಾ ಅಂಥೇಳಿ ಕೃಷ್ಣ ಕೇಳ್ತಾನೆ. ಬಾರ್ಬರಿಕ ಈ ಮಾತಿಗೆ ಒಪ್ಪಿದಂತಹ ಸಂದರ್ಭದಲ್ಲಿ ಕೃಷ್ಣ ನಿನ್ನ ಶಿರಚ್ಛೇದವನ್ನು ಮಾಡಿ ನಿನ್ನ ತಲೆಯನ್ನು ನನಗೆ ಕೊಡು ಅನ್ನುವಂತಹ ಮಾತನ್ನು ಹೇಳ್ತಾನೆ. ಆಗ ಒಂದು ಕ್ಷಣವೂ ಯೋಚನೆ ಮಾಡದೆ ಬಾರ್ಬರಿಕ ತನ್ನ ತಲೆಯನ್ನು ಕತ್ತರಿಸಿಕೊಂಡು ಅದನ್ನು ಕೃಷ್ಣನ ಕೈಗಿಡ್ತಾನೆ. ಮುಂದುವರೆದು ಬಾರ್ಬರಿಕ ನಾನು ಮಹಾಭಾರತ ಯುದ್ಧವನ್ನು ನೋಡಬೇಕು ಅನ್ನುವಂತಹ ಅಪೇಕ್ಷೆಯನ್ನು ಕೂಡ ವ್ಯಕ್ತಪಡಿಸ್ತಾನೆ. ಇಡೀ ಕುರುಕ್ಷೇತ್ರದ ಯುದ್ಧಭೂಮಿ ಕಾಣುವಂತಹ ಎತ್ತರದ ಬೆಟ್ಟದ ಮೇಲೆ ಕೃಷ್ಣ ಬಾರ್ಬರಿಕನ ತಲೆಯನ್ನು ಇಟ್ಟು ಬಾರ್ಬರಿಕ ಇಡೀ ಮಹಾಭಾರತ ಯುದ್ಧವನ್ನು ನೋಡುವಂತೆ ಅನುವು ಮಾಡಿಕೊಡ್ತಾನೆ.
ಮುಂದುವರೆದು ಯುದ್ಧ ಮುಗಿದಂತಹ ಸಂದರ್ಭದಲ್ಲಿ ರೂಪಮತಿ ಅನ್ನುವಂತಹ ನದಿಯಲ್ಲಿ ಬಾರ್ಬರಿಕನ ತಲೆಯನ್ನು ವಿಸರ್ಜನೆ ಮಾಡಿ ಅವನ ಆತ್ಮಕ್ಕೆ ಶಾಂತಿಯನ್ನು ಕರುಣಿಸ್ತಾನೆ. ಇದು ಬಾರ್ಬರಿಕನ ಕಥೆ. ಮುಂದುವರೆದು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಅಲ್ಲಿವರೆಗೂ ನಿಮಗೇನನ್ನಿಸ್ತೋ ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.